ಇದೀಗ ಕಲರ್ಸ್ ಕನ್ನಡ ನಂಬರ್ 1 ಪ್ಲೇಸ್ ಬಂದಿದೆ TRP ಅಂದ್ರೆ ಅದಕ್ಕೆ ಮೇನ್ ರೀಸನ್ ಬಿಗ್ ಬಾಸ್. ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಈಗ ಜನಕ್ಕೆ ಬೇಕಾಗಿರೋದು ಎಂಟರ್ಟೈನ್ಮೆಂಟು. ಆಮೇಲೆ ಒಂದು ಟಿವಿ ನೋಡ್ತೀವಿ ಅಂದ್ರೆ ನಾವು ಅವ್ರಿಗೇನೋ ಒಂದು ಖುಷಿ ಇರಬೇಕು. ಗಿಲ್ಲಿ ಅಂಟೆ ಗಿಲ್ಲಿ ಸಿಂಪಲ್ ಗಾರಿ ನವೇ ಅತನಿ ವೆಪನ್. ನೀವು ಮಾಧ್ಯಮದಾಗ ತೋರ್ಸೋದು ನಮ್ಗೆ ಮಾತಾಡಬೇಕು ಅನ್ನೋದಕ್ಕೆ ಮಾಧ್ಯಮದಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೂ ಎಲ್ಲರಿಗೂ ಧೈರ್ಯ ಸಲ್ಲಲ್ಲ, ಎಲ್ಲರಿಗೂ ಬರಲ್ಲ, ಟ್ಯಾಲೆಂಟ್ ಇರಲ್ಲ. ಈಗ ಗಿಲ್ಲಿ ಒಬ್ಬ ಇಲ್ಲ ಅಂದ್ರೆ ಬಿಗ್ ಬಾಸ್ ನೋಡಕ್ಕಿಲ್ಲ ಜನ. ಬಿಗ್ ಬಾಸ್ ನೋಡ್ತಾ ಇರೋದು ನಮ್ಮ ದರ್ಶನ್ ಫ್ಯಾನ್ ಗಿಲ್ಲಿ ಇದಾರೆ ಅಂತಾನೆ ನೋಡ್ತಾ ಇರೋದು. ಒಬ್ಬ ಗಿಲ್ಲಿ ಅಷ್ಟು ನಾರೇ ಆಡ್ತಾನೆ ರಾಶಿಕ್ ಅವ್ರದ್ದು. ಈಗ ಗಿಲ್ಲಿದ ಯಾಕೆ ತೋರಿಸ್ತಿಲ್ಲ? ಮೋಸ ಅಲ್ವಾ ಇದು? ಸಾಂಗ್ ಚೆನ್ನಾಗಿ ಮಾಡಿದ್ದಾರೆ, ಮೆಲೋಡಿ ಲಡಾಖ್ ಎಲ್ಲ ಬಂದಿದ್ದಾರೆ. ಕೇಳಿರೋದು ಒಂದೇ ಸಾಂಗ್ ಇದ್ರೆ ನೆಮ್ಮದಿಯಾಗಿರ್ಬೇಕು. ಕೇಳಿರೋದು ಇದ್ರೆ ನೆಮ್ಮದಿಯಾಗಿರ್ಬೇಕು. ನಾವು ಡಿ ಬಾಸ್ ಫ್ಯಾನ್ ಅಲ್ಲ, ನಾವು ಕಿಚ್ಚ ಸುದೀಪ್ ಫ್ಯಾನ್. ಅವ್ರ ಬಿಹೇವಿಯರ್ ಅವರು ನಾಟಕೀಯವಾಗಿ ಬದುಕೋದಿಲ್ಲ. ಬೇರೆದವರು ನಾವ್ ಹಿಂಗೆ ನಾವ್ ಹಂಗೆ ಗಿಲ್ಲಿ ಅಂತಂದ್ರೆ ಎಂಟರ್ಟೈನ್ಮೆಂಟ್ ಮೇಡಮ್. ಒಂದು ಹೇಳಿ ಕೇಳಿ ನಮ್ಮ ಮಂಡ್ಯದ ಹುಡುಗ ಅವ್ರದ್ದು ಇಲ್ಲಿ ನಮ್ಮ ರಘು ಅವ್ರದ್ದು ಮತ್ತೆ ನಮ್ಮ ಇವ್ರ ಜುಗಲ್ ಬಂದಿ ಚೆನ್ನಾಗಿತ್ತು ಗಿಲ್ಲಿ ಅವ್ರದ್ದು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಇದೀಗ ಕಲರ್ಸ್ ಕನ್ನಡ ನಂಬರ್ 1 ಪ್ಲೇಸ್ ಬಂದಿದೆ TRP ಅಂದ್ರೆ ಅದಕ್ಕೆ ಮೇನ್ ರೀಸನ್ ಬಿಗ್ ಬಾಸ್. ಇನ್ನು ಬಿಗ್ ಬಾಸ್ ಅಲ್ಲಿ ಸಾಕಷ್ಟು ಜನ ಗಿಲ್ಲಿ ಹೆಸರನ್ನ ಹೈಲೈಟ್ ಮಾಡ್ತಾ ಇದ್ದಾರೆ. ಗಿಲ್ಲಿ ತುಂಬಾ ಚೆನ್ನಾಗಿ ಆಡ್ತಿದ್ದಾನೆ ಅಂತ ಹೇಳ್ತಿದ್ದಾರೆ. ಸಾಕಷ್ಟು ವಾರದಿಂದ ಅಂದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದ ಅವನ ಆಟನ ಆಡ್ಕೊಂಡೇ ಬರ್ತಾ ಇದ್ದಾನೆ. ಇನ್ನು ಈ ವಾರ ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೆ? ಈ ವಾರ ಫ್ಯಾಮಿಲಿ ರೌಂಡ್ ಆಗಿರೋದ್ರಿಂದ ಸಾಕಷ್ಟು ಜನ ಪೇರೆಂಟ್ಸ್ ಈಗಾಗಲೇ ಬಂದು ಹೋಗಿದ್ದಾರೆ. ಇದ್ರ ಬಗ್ಗೆ ಜನ ಏನು ಹೇಳ್ತಾರೆ? ಈ ವಾರ ಮನೆಯಿಂದ ಯಾರು ಹೋಗ್ತಾರೆ? ಇದಕ್ಕೆ ಜನ ಏನು ಹೇಳ್ತಾರೆ? ಇದೆಲ್ಲಾನು ಸಹ ಅಭಿಮಾನಿಗಳ ಹತ್ರ ಮಾತಾಡ್ಸ್ತಾ ಹೋಗೋಣ. ಇವಾಗ ಬಿಗ್ ಬಾಸ್ ಬಗ್ಗೆ ಮಾತಾಡೋಕ್ಕೆ ಒಬ್ರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ಹೆಸರು? ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಈಗ ಜನಕ್ಕೆ ಬೇಕಾಗಿರೋದು ಎಂಟರ್ಟೈನ್ಮೆಂಟು. ಆಮೇಲೆ ಒಂದು ಟಿವಿ ನೋಡ್ತೀವಿ ಅಂದರೆ ನಾವು ಅವ್ರಿಗೇನೋ ಒಂದು ಖುಷಿ ಇರಬೇಕು. ಸುಮ್ಮನೆ ಏನೋ ಕಾಮಿಡಿಯಾಗಿ ಮಾಡ್ತಾನೆ ಅನ್ನೋದು ಲೆಕ್ಕ ಅಲ್ಲ. ಎಲ್ಲ ಥರನೂ ಮಾಡ್ತಾನಲ್ಲ. ಕಾಮಿಡಿ ಮಾಡ್ತಾನೆ, ರೇಗಿಸ್ತಾನೆ, ಖುಷಿ ಪಡಿಸ್ತಾನೆ, ಆಮೇಲೆ ಟಾಸ್ಕ್ ಆಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ದರಿಂದ ಅವನ್ನ ಇಷ್ಟಪಡ್ತಾರೆ ಜನ. ಎಲ್ಲ ಟ್ಯಾಲೆಂಟು ಐತೆ. ಈ ಬೇರೆಯವ್ರು ಏನು ಮಾಡ್ತಾರೆ ಅಂದರೆ ಯಾವುದೋ ಒಂದು ಟಾಸ್ಕ್ಗಳು ಆಡ್ತಾರೆ. ಈಗ ಗಿಲ್ಲಿ ಏನು ಮಾಡ್ತಾನೆ ಅಂದರೆ ಎಲ್ಲರ ಹತ್ರನೂ ಎಲ್ಲರನ್ನೂ ನಗಿಸ್ಕೊಂಡು ಎಲ್ಲರ ಜೊತೆನೂ ಇರ್ತಾನೆ. ಬಟ್ ಬೇರೆಯವರೆಲ್ಲ ಅಂದರೆ ಯಾರನ್ನೋ ಒಬ್ಬರ ಮೇಲೆ ಡಿಫೆಂಡ್ ಆಗಿಬಿಟ್ಟು ಒಬ್ಬೊಬ್ರ ಹತ್ರ ಇರ್ತಾರೆ ಅಷ್ಟೇ. ಅದಕ್ಕೆ ಗಿಲ್ಲಿನ ಇಷ್ಟಪಡ್ತಾರೆ ಜನ. ಬಿಗ್ ಬಾಸ್ ನೋಡಿದಿರಲ್ವಾ? ಹ್ಞೂ. ಫ್ಯಾಮಿಲಿ ರೌಂಡ್ ಹೇಗಿದೆ? ಫ್ಯಾಮಿಲಿ ರೌಂಡು ಇನ್ನೂ ಬರಬೇಕಾದವ್ರೆಲ್ಲ ಇವತ್ತು ಎಪಿಸೋಡಲ್ಲಿ ಬರುತ್ತೆ. ಗಿಲ್ಲಿ ಫ್ಯಾಮಿಲಿದೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಅಲ್ಲೇ ಪ್ರಾಮೋ ಬಿಟ್ಟಿದ್ದಾರೆ ಜನಕ್ಕೆ. ಈಗ ಗಿಲ್ಲಿ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿ ನೋಡ್ತಾವ್ರೆಲ್ಲ. ಇವತ್ತು ಯಾರು ಬರುತ್ತೆ, ಇವತ್ತು ಯಾರ್ಯಾರು ಬರ್ತಾರೆ ಅಂತ. ಅವ್ರ ಅಪ್ಪನೂ ಕೂಡ ಕಾಲ್ ಬೇರೆ ಹೊಡ್ಕೊಂಡ್ ಬಂದಿದ್ದಾರೆ. ಟಗರು ಅಪ್ಪ ನಮ್ದೊಂದು ಟಗರು ಮಿಸ್ ಆಗಿದೆ ಅಂತ ಬಂದು ದೊಣ್ಣೆಲಿ ಹೊಡಿತಾವ್ರೆ. ಜನಕ್ಕೆ ಗಿಲ್ಲಿ ಏನಕ್ಕೆ ಇಷ್ಟ ಅಂದರೆ ಒಬ್ಬ ಹಳ್ಳಿ ಹುಡುಗ, ಆಮೇಲೆ ಕಾಮನ್ ಮ್ಯಾನ್ ಅವನು. ಈಗ ಯಾರೇ ರೇಗಿಸಿದ್ರು ಅವ್ನು ಬೇಜಾರು ಮಾಡ್ಕೊಳ್ಳಲ್ಲ, ಯಾರಿಗೂ ವಾಪಸ್ ಬೈಯಲ್ಲ. ಅವ್ನು ಎಲ್ಲರ ಹತ್ರನೂ ಒಂದೇ ಥರ. ಬಟ್ ಅದು ಜನಕ್ಕೆ ಗೊತ್ತಾಯ್ತಲ್ಲ. ಈಗ ನೋಡ್ರಿ, ಹೊರಗಡೆಯಿಂದ ಬರ್ತಾ ಇರೋ ಅವ್ರ ತಾಯಿದಿರಲ್ಲ ಗಿಲ್ಲಿನೇ ಇಷ್ಟ ನಮಗೆ ಅಂತಾರೆ ಹೊರತು ಬೇರೆಯವ್ರು ಇಷ್ಟ ಅನ್ನಲ್ಲ. ಧನುಷಮ್ಮ ಹೇಳ್ತಾರೆ ನಾನು ಗಿಲ್ಲಿಗೆ ಓಟ್ ಹಾಕ್ತಿದ್ದು ನನ್ನ ಮಗ ಬರಲಿಲ್ಲ ಅಂದರೆ. ಆಮೇಲೆ ರಜಾ ಇವನು ಇನ್ನೊಬ್ರು ಯಾರಪ್ಪ ಅವರು ಸೂರಜ್ ತಾಯಿ ಹೇಳ್ತಾರೆ ನನಗೆ ಗಿಲ್ಲಿ ತುಂಬ ಇಷ್ಟ ಅಂತ. ಆ ಥರ ಗಿಲ್ಲಿ ಹೊರಗಡೆ ಇರೋರಿಗೆ ಮಾತ್ರ ಗೊತ್ತು. ಈಗ ಒಳಗಡೆಯಿಂದ ಹೊರಗಡೆ ಬಂದಿರೋರೆಲ್ಲ ಫಸ್ಟ್ ಆಪೋಸಿಟಾಗಿ ಮಾತಾಡ್ತಾರೆ, ಆಮೇಲೆ ಗಿಲ್ಲಿ ಪರ ಮಾತಾಡ್ತಾರೆ. ಕಾಮೆಂಟ್ಗಳು ನೋಡ್ಬಿಟ್ಟು ಮಾತಾಡ್ತಾವ್ರೆ ಅಷ್ಟೇ. ಇವತ್ತು ನಂಬರ್ 1 ಗಿಲ್ಲಿ ಗೆಲ್ತಾನೆ, ಅದರಲ್ಲೇನಿಲ್ಲ. ರನ್ನರ್ ಅಪ್ ಗುದ್ದಾಡ್ತಾವ್ರಿ ಅಷ್ಟೇ. ಗಿಲ್ಲಿ ತುಂಬಾ ಕಾಟ ಕೊಡ್ತಾನೆ, ಅವ್ನ್ ಕಾಟ ತಡ್ಕೊಳಕ್ ಆಗಲ್ಲ ಅಂತ ಮನೆಯವರೆಲ್ಲ ಹೇಳ್ತಾರೆ. ಯಾಕೆಂದ್ರೆ ನೀವಂದ್ರೆ 1 hour ನೋಡ್ತೀರಾ, 24 hours ನಾವು ಮನೇಲಿರೋರು ನಮ್ ಕಷ್ಟ ನಿಮ್ಗೇನ್ ಗೊತ್ತು ಅಂತ ಹೇಳ್ತಾರೆ. ಇಲ್ಲ, ಈಗಿಲ್ಲ ಅಲ್ಲಿರೋರು 13 ಜನದಲ್ಲಿ ವತಾರೆ ಇದ್ರೆ ಅಲ್ಲಿ ಮಕ್ಕನೇ ನೋಡ್ತಾ ಇರಬೇಕು. ಅವ್ರವ್ರಿಗೆ ಏನೂ ಇರಲ್ಲ. ಕಾಮಿಡಿಗೆ ಒಂದು ಇದನ್ನ ನಡೆಸ್ತಾವ್ರೆ ಅಂದ್ರೆ ಒಳಗಡೆ ಶೋನ, ಅವ್ರಿಗೆ ಆ ಥರನೇ ಆಗೋದು. ಹೊರಗಡೆ ನೋಡೋರಿಗೆ ಮೇಯ್ನ್ ಎಂಟರ್ಟೈನ್ಮೆಂಟ್ ಅಲ್ವಾ. ಹೊರಗಡೆ ನೋಡೋರಿಗೆ ಯಾರ್ಯಾರು ಚೆನ್ನಾಗಿ ಆಡ್ತಾವ್ರೆ, ಏನು ಮಾಡ್ತಾವ್ರೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಒಳಗಡೆ ಮಾಮೂಲಿ ಈಗ ನಮ್ಮನ್ನೊಂದು ರೂಮಿಗೆ ಕೂಡ ಹಾಕ್ಬಿಟ್ಟು 10 ಜನನ ಬಿಟ್ಟರೆ ಅದು ಕಿರಿಕಿರಿನೂ ಅನ್ನಿಸ್ತದೆ, ಖುಷಿನೂ ಅನ್ನಿಸ್ತದೆ. ಈಗ ನಗಿಸೋ ಟ್ಯಾಲೆಂಟ್ ಎಲ್ಲರಿಗೂ ಬರಲ್ಲ ಮೇಡಮ್ನವ್ರೆ. ಈಗ ನೀವು ಮಾಧ್ಯಮದಾಗ ತೋರಿಸೋದು ನಮ್ಗೆ ಮಾತಾಡಬೇಕು ಅನ್ನೋದಕ್ಕೆ ಮಾಧ್ಯಮದಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೂ ಎಲ್ಲರಿಗೂ ಧೈರ್ಯ ಸಲ್ಲಲ್ಲ, ಎಲ್ಲರಿಗೂ ಬರಲ್ಲ, ಟ್ಯಾಲೆಂಟ್ ಇರಲ್ಲ.
ಈಗ ಗಿಲ್ಲಿ ಒಬ್ಬ ಇಲ್ಲ ಅಂದರೆ ಬಿಗ್ ಬಾಸೇ ನೋಡೋಕ್ಕಿಲ್ಲ ಜನ ಆಲ್ಮೋಸ್ಟ್. ಈಗ ಹಿಂದೆ ಹನುಮಂತು ಬಿಟ್ರೆ ನಂಬರ್ 1, ಈ ಚಾನಲ್ಲೇ ನಂಬರ್ 1 ಆಗದೆ ಅಂದರೆ ಅದು ಬಿಗ್ ಬಾಸು ಇವ್ನು ಗಿಲ್ಲಿಯಿಂದನೇ. ಬಿಗ್ ಬಾಸ್ ಅಂದರೆ ಈಗ ಗಿಲ್ಲಿ ಅವೆಲ್ಲ ಜೋಕ್ ಮಾಡಿ ಆಮೇಲೆ ನೋಡ್ರಿ ಅವನು ಆ ಟೈಮ್ಗೆ ಕರೆಕ್ಟಾಗಿ ಹೇಳ್ತಾನೆ. ಏನಾನ ಒಂದು ಟ್ಯಾಲೆಂಟ್ ಹೇಳ್ಬೇಕು ಅಂದರೆ ಎಲ್ಲರ ಕೈಲೂ ಆಗಲ್ಲ. ಗಿಲ್ಲಿ ಆ ಟೈಮ್ಗೆ ಏನಾನ ಹೇಳ್ಬೇಕು ಅಂದ್ರೆ ಅಲ್ಲೇ ರಿಪ್ಲೈ ಕೊಡ್ತಾನೆ, ಅದು ಮುಖ್ಯ. ಈಗ ಕಾವ್ಯನ ಮೇಲೆ ಇಂಟೆನ್ಷನ್ ಏನಿರ್ತದೋ ಇರಲ್ವೋ, ಬಟ್ ನೋಡ್ರಿ ಅವ್ರದ್ದು ಅಟ್ಯಾಚ್ಮೆಂಟ್ ಯಾವ ಥರ ಇರ್ತದೆ ಅಂದರೆ ಒಂದು ತಿನ್ನೋದಾಗಿರ್ಬೋದು ಉಣ್ಣೋದಾಗಿರ್ಬೋದು ಕೊಡಲ್ಲ ಅಂತ ಮುನ್ಸ್ಕೋದ್ರು ತಿರ್ಗಾ ರಿಟರ್ನ್ ಬಂದು ಕೊಡ್ತಾರೆ ನೋಡಿ. ಅದು ಒಂದು ಪ್ರೀತಿ ವಿಶ್ವ. ಎಲ್ಲರ ಮೇಲೂ ಎಲ್ಲರೂ ಡಿಫೆಂಡ್ ಆಗೋಕ್ಕಾಗಲ್ಲ. ವಿರೋಧಿಗಳು ಈಗ ಒಂದು ರಾಜಕಾರಣದಲ್ಲಿ ಆ ಥರ ಇರ್ತದೆ, ವಿರೋಧ ಮಾಡಲೇಬೇಕು. ಅವ್ರು ವಿರೋಧ ಮಾಡಲಿಲ್ಲ ಅಂದ್ರೆ ಅವ್ರ ಕಡೆನೇ ವಾದ ಮಾಡೋಕೆ ಹೋದ್ರೆ ಅವ್ರು ಗೆಲ್ಲಕ್ಕಾಗಲ್ವಲ್ಲ. ಅದೆಲ್ಲ ಇರಬೇಕು. ಹಂಗಾರೆ ಈ ವಾರ ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೆ? ನನ್ನ ಪ್ರಕಾರ ಧ್ರುವಂತ ಹೋಗ್ಬೋದು. ಅದಕ್ಕೆ ಹಾಕಿದ್ರು ಅಂದರೆ ಅವ್ರದ್ದು ವೀಕ್ ಇದ್ದಾರೆ ಅಂತಲೇ ಅಲ್ಲಿಗೆ ಹಾಕಿರೋದು. ರಕ್ಷಿತಾ ಹೋಗಲ್ಲ, ಆಲ್ಮೋಸ್ಟ್ ಧ್ರುವಂತು ಇಲ್ಲ ಅಂದರೆ ಸ್ಪಂದನ ಹೋಗ್ತಾರೆ, ಇಬ್ಬರು ಹೋಗ್ಬೋದು. ನೋಡ್ತಾ ಇದೀವಿ ನಾವು ಬಿಗ್ ಬಾಸ್ ನೋಡ್ತಾ ಇರೋದ್ರೆ ನಮ್ಮ ದರ್ಶನ್ ಫ್ಯಾನ್ ಗಿಲ್ಲಿ ಇದ್ದಾರೆ ಅಂತಲೇ ನೋಡ್ತಾ ಇರೋದು. ಇಲ್ಲ ದರ್ಶನ್ ಫ್ಯಾನ್ ಅಂತ ಫಿಕ್ಸ್ ಆಗಿ ಗಿಲ್ಲಿ ಬಿಗ್ ಬಾಸ್ ನೋಡ್ತಿರೋದು. ಡೆಬಿಲ್ ಮೂವಿ ನೋಡ್ದು. ಗಿಲ್ಲಿ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಆದರೆ ಬಿಗ್ ಬಾಸ್ ಶೋ ಮಾಡಿವಲ್ಲ ಏನಕ್ಕೆ ಮೇಡಮ್? ಯಾರನ್ನ ಕೇಳಿದ್ರೆ ಯಾರು ಉತ್ತರನೇ ಕೊಡಲ್ಲ ಅದ್ರ ಬಗ್ಗೆ. ಹಾಂ, ಪಾಪ ಗಿಲ್ಲಿ ಅಷ್ಟೊಂದು ಆಡ್ತಾನೆ. ಬೇರೆ ರಶ್ಮಿನ ಯಾರು ಅವ್ರದ್ದು ಟ್ರೈಲರ್ ತೋರಿಸಿದ್ರು, ರಾಶಿಕಾ ಅವ್ರದ್ದು. ಈಗ ಗಿಲ್ಲಿದು ಯಾಕೆ ತೋರಿಸ್ಲಿಲ್ಲ? ಮೋಸ ಅಲ್ವಾ ಇದು? ಜನಗಳೇ ಉತ್ತರ ಕೊಡಲಿ ಅದಕ್ಕೆ. ಇಲ್ಲ ಬಿಗ್ ಬಾಸ್ ಅವರು ಸುದೀಪ್ ಅವರೇ ಉತ್ತರ ಕೊಡಲಿ. ನಾವು ಸುದೀಪ್ ಸರ್ ಹತ್ರ ನೋಡ್ತಾ ಇದ್ರು ಗಿಲ್ಲಿ ಮೋಸ ಮಾಡ್ದಂಗೆ ಆಗಲಿಲ್ಲ ಮೇಡಮ್ ಇದು. ಹೌದು, ನಾವು ಗಿಲ್ಲಿ ಫ್ಯಾಮಿಲಿ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದೀವಿ. ಕ್ರೋಮದಲ್ಲಿ ನೋಡಿದೀವಿ, ಲೈವ್ ಆಗಿ ನೋಡೋಣ ಅಂತ ವೆಯ್ಟ್ ಮಾಡ್ತಾ ಇದೀವಿ. ಗಿಲ್ಲಿ ಮತ್ತೆ ರಘು ಬಗ್ಗೆ ಹೇಳಿದ್ರಿ. ಹೌದು, ಅಂದ್ರೆ ಅವ್ರ ಬಾಂಡಿಂಗ್ ಈ ನಡುವೆ ಬ್ರೇಕ್ ಆಗ್ತಿದೆ, ಮತ್ತೆ ಸರಿ ಹೋಗುತ್ತೆ ಅನ್ಕೊಂಡಿದೀವಿ. ಮತ್ತೆ ಸರಿ ಹೋಗುತ್ತೆ ಅವ್ರಿಬ್ರದ್ದು. ಮಾಮೂಲಿ ಬ್ರೇಕ್ ಆಗೋದು ಸಾಮಾನ್ಯ ಅಲ್ವಾ, ಮತ್ತೆ ಸರಿ ಹೋಗುತ್ತೆ ಅವ್ರಿಬ್ರದ್ದು. ಈ ವಾರ ಮನೆಯಿಂದ ಯಾರು ಆಚೆ ಹೋಗ್ತಾರೆ? ಮನೆಯಿಂದ ಯಾರು ಆಚೆ ಹೋಗ್ತಾರೆ ಅಂದರೆ ಸ್ಪಂದನ ಹೋಗ್ತಾರೆ. ಇವತ್ತು ಅವ್ರ ಕಡೆ ಆಚೆ ಹೋಗ್ತಾರೆ, ಸ್ಪಂದನ ಹೋಗ್ತಾರೆ. ಇವಾಗ ನೀವು ಪ್ರೋಮೋ ಬಗ್ಗೆ ಲೈಕ್ ಮೂವಿದು ಟ್ರೈಲರ್ ಬಗ್ಗೆ ಹೇಳಿದ್ರಿ. ಹೌದು, ನಿಮಗೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ ತೋರಿಸಿದ್ರೆ ಮಾತ್ರ ಪಬ್ಲಿಸಿಟಿ ಸಿಗುತ್ತೆ ಅಂತ ಇಲ್ಲ ಬಿಗ್ ಬಾಸ್ ತೋರಿಸಿದ್ರು ಬಾಸ್ ಬಗ್ಗೆ ಪಬ್ಲಿಸಿಟಿ ಇದ್ದೇ ಇರುತ್ತೆ. ಮೋಸ ಮಾಡ್ದಂಗೆ ಒಬ್ರಿಗೊಬ್ರಿಗೆ ಟ್ಯಾಲಿ ಮಾಡ್ತಾ ಇದ್ರಲ್ಲ ಅಂತ. ಇವಾಗ ಅವರು ಮಂಜುದಾಗ ಬಂದಿತ್ತು. ನಮ್ಮ ಬಾಸ್ ಬಿಗ್ ಬಾಸ್ಗೆ ಹೋಗ್ಬೇಕಂತ ಮೂಲಕ ಏನಿಲ್ಲ, ಬರೀ ನಮ್ಮ ಅಭಿಮಾನಿಗಳೇ ಸಾಕು ಮೂವಿಗೆ ಆಗೋಕ್ಕೆ. ಆದರೆ ಗಿಲ್ಲಿ ಮೋಸ ಆಯಿತು ಅಲ್ಲಿ ಅಂತ ನನ್ನ ಅನಿಸಿಕೆ. ಇನ್ನೂ ಒಂದು ಪ್ರಶ್ನೆ ಕೇಳ್ತೀವಿ ಅನ್ಕೊಂತೀನಿ. ಇವಾಗ ಡೆವಿಲ್ ಮೂವಿನ ಮೈಸೂರಿಂದ ಎತ್ತಾಗ್ತಿದ್ದಾರೆ. ಮೈಸೂರು ಥಿಯೇಟರ್ ಅಂದ್ರೆ ಮೇನ್ ಥಿಯೇಟರ್ಸ್ ಏನಿದೆ, ವುಡ್ಲ್ಯಾಂಡ್ ಆಗಿರ್ಬೋದು, ಗಾಯತ್ರಿ ಆಗಿರ್ಬೋದು, ಈ ಎಲ್ಲ ಥಿಯೇಟರ್ಗಳಿಂದ ದರ್ಶನ್ ಡೆವಿಲ್ ಮೂವಿನ ಎತ್ತಾಗ್ತಿದ್ದಾರೆ. ಮ್ಯಾಕ್ಸ್ ಮತ್ತೆ 45 ರಿಲೀಸ್ ಆಗ್ತಿದೆ ಅನ್ನೋದಕ್ಕೆ ಏನನ್ಸುತ್ತೆ ಮೇಡಮ್? ನಮಗೆ ಒಂದು ಶೋ ತೆಗಿಬೋದು, ಮಿಕ್ಕಿ ಶೋ ಕಂಟಿನ್ಯೂ ಆಗ್ಬೋದು ಅನ್ಸುತ್ತೆ. ಇಲ್ಲ ಫುಲ್ ಮೂವಿನ ತೆಗ್ದಾಕ್ತಿದ್ದಾರೆ. ಹೌದಾ, ನೋಡೋಣ ಮುಂದೆ. ಅದು ಒಂದು ವಾರ ಆದ ಅದು ತೆಗ್ದಾಕ್ತಾರಲ್ವಾ. ಹೊಸ ನೀರು ಬಂದು ಮಾಡಿ ನಿಂತೋಗೋದು ಹೋಗ್ತಾ ಇರುತ್ತೆ ಹಂಗೆ. ಓಕೆ, ಗಿಲ್ಲಿ ಚೆನ್ನಾಗಿ ಆಡಲಿ, ವಿನ್ ಆಗಲಿ ಅಂತ ಕೇಳ್ಕೊತೀವಿ ಮೇಡಮ್. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಹೌದು. ಯಾರಿಗೋಸ್ಕರ? ಗಿಲ್ಲಿ ಏನಕ್ಕೆ ಇಷ್ಟ? ಅವ್ರು ಮಾಡೋ ಕಾಮಿಡಿ ಇಷ್ಟ. ಓಕೆ, ಯಾವ ರೀತಿ ಕಾಮಿಡಿ ಮಾಡ್ತಾರೆ ಅನ್ಸುತ್ತೆ? ಚೆನ್ನಾಗೈತೆ ಒಂಥರ ಕಾಮಿಡಿ. ಈ ವಾರ ಫ್ಯಾಮಿಲಿ ರೌಂಡ್ ನಡೀತಾ ಇದೆ. ಯಾರ ಫ್ಯಾಮಿಲಿಗೋಸ್ಕರ ಗಿಲ್ಲಿ. ಮಾಡ್ತಾ ಇದ್ದೀರಾ? ಗಿಲ್ಲಿ ಫ್ಯಾಮಿಲಿ ಆಲ್ರೆಡಿ ಪ್ರೋಮೋ ಬಂದಿದೆ ಅನ್ಸುತ್ತೆ. ಪ್ರೋಮೋ ನೋಡಿದ್ರಾ? ಇಲ್ಲ, ಇನ್ನೂ ನೋಡಿಲ್ಲ. ನೀವು? ಇಲ್ಲ, ನೋಡಿಲ್ಲ. ಓಕೆ, ಗಿಲ್ಲಿ ಮತ್ತೆ ರಘು ಕಾಂಬಿನೇಷನ್ ಹೇಗೆ ಅನ್ಸುತ್ತೆ? ಚೆನ್ನಾಗೈತೆ, ಒಂಥರ ಮೋಟು ಪತ್ಲು ಕಾಂಬಿನೇಷನ್ ಥರ ಐತೆ. ಮತ್ತೆ ಗಿಲ್ಲಿ ಡೆವಿಲ್ ಮೂವಿಲಿ ಹ್ಯಾಕ್ ಮಾಡಿದ್ರು. ಇವಾಗ ಬಿಗ್ ಬಾಸ್ ಮನೆಯವರು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದ್ರು. ಇದ್ರ ಬಗ್ಗೆ ಏನು ಅನ್ಸುತ್ತೆ? ನಮಗೇನು ಒಪಿನಿಯನ್ ಇಲ್ಲ, ಡೆವಿಲ್ ಮೂವಿ ಇನ್ನೂ ನೋಡಿಲ್ಲ ನಾವು. ನೋಡಿಲ್ಲ ಅಂದ್ರೆ ಒಂದಷ್ಟು ವಿಜುವಲ್ಸ್ ಇರ್ಬೋದು, ಅವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಕೇಳಿರೋದು ಒಂದೇ ಸಾಂಗ್ ಇದ್ರೆ ನೆಮ್ಮದಿಯಾಗಿರ್ಬೇಕು, ಅದನ್ನೇ ಕೇಳಿರೋದು. ನಾವು ಡಿ ಬಾಸ್ ಫ್ಯಾನ್ ಅಲ್ಲ, ನಾವು ಕಿಚ್ಚ ಸುದೀಪ್ ಫ್ಯಾನ್. ಬಗ್ಗೆ ಮಾತಾಡೋಣ. ಮಾರ್ಕ್ ಮೂವಿನೂ ಇನ್ನೂ ನೋಡಿಲ್ಲ, ಜಸ್ಟ್ ಬಿಗ್ ಬಾಸ್ ಅಷ್ಟೇ ನೋಡ್ತಾ ಇರೋದು ಅಷ್ಟೇ. ಇವಾಗ ಸುದೀಪ್ ಅವರು ಸ್ಟೇಜ್ ಮೇಲೆ ನಿಂತ್ಕೊಂಡು ಒಂದಷ್ಟು ಜನಕ್ಕೆ ಬೈತಾರೆ, ಒಂದಷ್ಟು ಜನಕ್ಕೆ ಬೈಯಲ್ಲ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಹೋಸ್ಟ್ ಅನ್ನೋದು ನಾವೇನು ಮಾತಾಡೋದು ಇಲ್ಲ. ಅವ್ರು ಕರೆಕ್ಟಾಗೆ ಮಾತಾಡ್ತಾರೆ. ಯಾರ್ಯಾರಿಗೆ ಹೆಂಗೆ ಉತ್ತರ ಕೊಡಬೇಕು ಅದೇ ರೀತಿ ಉತ್ತರ ಕೊಡ್ತಾರೆ. ಒಬ್ಬರಿಗೆ ಮಾತಿನ ಏಟು, ಒಬ್ಬರಿಗೆ ದೊಣ್ಣೆ ಏಟು ಅಂತ ಅಂತಾರಲ್ಲ, ಆ ಥರ ಮಾತಾಡ್ತಾರೆ ಸರು. ಕರೆಕ್ಟಾಗಿ ಮಾತಾಡ್ತಾರೆ. ಯಾರ್ಯಾರಿಗೆ ಏನೇನು ಹೇಳ್ಬೇಕೋ ಎಲ್ಲ ಕರೆಕ್ಟಾಗೇ ಹೇಳ್ತಾರೆ. ಒಬ್ಬರಿಗೆ ಸೂಕ್ಷ್ಮವಾಗಿ ಹೇಳಿದ್ರೆ ಅರ್ಥ ಆಗುತ್ತೆ, ಒಬ್ಬರಿಗೆ ಸ್ವಲ್ಪ ರಗಡಾಗಿ ಹೇಳಿದ್ರೆ ಅರ್ಥ ಆಗುತ್ತೆ. ಕೆಲವೊಬ್ಬರಿಗೆ ಸೈಲೆಂಟ್ ಆಗಿರ್ತಾರೆ. ಹೌದು. ಈ ವಾರ ಮನೆಯಿಂದ ಯಾರು ಆಚೆ ಹೋಗ್ತಾರೆ? ಅಶ್ವಿನಿ
ಅಶ್ವಿನಿ ಬೇಡ, ಅಶ್ವಿನಿ ಇರಬೇಕು. ಆ್ಯಕ್ಚುಲಿ ಸ್ಪಂದನ ಹೋಗ್ಬೇಕು. ಸ್ಪಂದನ ಏನು ಅಷ್ಟೊಂದು ಎಲ್ಲ ಕಡೆ ಏನು ಕಾಣಿಸ್ಕೊಂತಿಲ್ಲ. ಧ್ರುವಂತ್ ಇರಬೇಕು, ರಕ್ಷಿತಾ ಇರಬೇಕು, ಕಾವ್ಯ ಇರಬೇಕು, ಗಿಲ್ಲಿ ಇರಬೇಕು, ಅಶ್ವಿನಿ ಮ್ಯಾಮ್ ಇರಬೇಕು, ರಘು ಸರ್ ಇರಬೇಕು. ಓಕೆ, ರಕ್ಷಿತಾ ಮತ್ತೆ ಕಾವ್ಯ ನಡುವೆ ಒಂದಷ್ಟು ಜಟಾಪಟಿಗಳು ನಡೀತಾ ಇದೆ ಗಿಲ್ಲಿಗೋಸ್ಕರ. ಹೌದು, ನಡೀತಾ ಇದೆ. ಬಟ್ ಅವಳಿಗಿನ್ನೂ ಅಷ್ಟೊಂದು ಮೆಚುರಿಟಿ ಇಲ್ಲ, ಇನ್ನು ಚಿಕ್ಕ ಹುಡುಗಿ ಥರ ಆಡ್ತಾಳೆ. ಬಟ್ ಇಟ್ಸ್ ಓಕೆ, ಅವಳು ಏನು ಮಾಡಿದ್ರು ಚೆನ್ನಾಗಿರುತ್ತೆ, ಏನು ಮಾಡಿದ್ರು ಚಂದ. ಬಟ್ ನಾಮಿನೇಟ್ ಮಾಡೋ ಟೈಮಲ್ಲಿ ಮಾತ್ರ ಒಂಚೂರು ಕರೆಕ್ಟ್ ವ್ಯಾಲಿಡ್ ರೀಸನ್ಸ್ ಕೊಡ್ಬೇಕು ಅವಳು ಅಷ್ಟೇ. ಬಟ್ ಚೆನ್ನಾಗಿ ಆಡ್ತಿದ್ದಾಳೆ. ರಕ್ಷಿತಾ ಡ್ಯಾನ್ಸ್ ಮಾಡ್ಬೇಕಾದ್ರೆ ತಳ್ಳೋದ್ರು, ಸಿಚುವೇಶನ್ ಆಯ್ತು. ಹೌದು. ಬಟ್ ನಾಮಿನೇಟ್ ಮಾಡಿದ್ರು, ವೀಕೆಸ್ಟ್ ಕಂಟೆಸ್ಟ್ ಅವ್ರ ಗ್ರೂಪ್ ಹಾಕಿದ್ರು, ಆದ್ರೂ ಕಾವ್ಯ ಅವ್ರು ವಿನ್ ಆದ್ರು, ಕ್ಯಾಪ್ಟನ್ ಆದ್ರು. ಹೌದು, ಅದು ಕಾವ್ಯಂಗಿರೋ ಪೊಟೆನ್ಷಿಯಲ್ ಚೆನ್ನಾಗಿ ಆಡ್ತಾಳೆ. ಮೋಸ್ಟ್ಲಿ ಲಕ್ ಇರ್ಬೋದು. ಈ ಕಡೆ ಸೂರಜ್ನು ಕೂಡ ಎಲ್ಲರೂ ಸೆಲೆಕ್ಟ್ ಮಾಡಬೇಕಿತ್ತು ಆ್ಯಕ್ಚುಲಿ. ಬಟ್ ಮನೇಲಿ ಎಲ್ಲರಿಗೂ ಕಾವ್ಯ ಇಷ್ಟ ಅಲ್ಲ, ಅದಕ್ಕೆ ಕಾವ್ಯನ ಸೆಲೆಕ್ಟ್ ಮಾಡಿದ್ರು. ಟೋಟಲ್ ಗಿಲ್ಲಿಗೆ ಏನ್ ಹೇಳ್ತೀರಾ? ಗಿಲ್ಲಿಗೆ ಆಲ್ ದ ಬೆಸ್ಟ್. ಗಿಲ್ಲಿನೇ ಕಪ್ ಗೆಲ್ಬೇಕು. ಗಿಲ್ಲಿನೇ ಗೆಲ್ಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಒಪಿನಿಯನ್ ಕೇಳಬೇಕಂದ್ರೆ ನಾವು ಗಿಲ್ಲಿ ಅವ್ರಿಗೆ ವೋಟ್ ಮಾಡ್ತೀವಿ. ಬಿಕಾಸ್ ಉತ್ತರ ಕರ್ನಾಟಕದ ಎಲ್ಲವೂ ಬೆಳಿಬೇಕು. ಬೇರೆ ಎಲ್ಲ ಬೆಂಗಳೂರಿಂದ ಅಲ್ಲಿ ಎಲ್ಲ ಜನ ಬೆಳೀತಿದ್ದಾರೆ, ಉತ್ತರ ಕರ್ನಾಟಕದವರು ಬೆಳಿಬೇಕಂತ ನಮ್ಮದು. ಸೊ ನಾವು ಗಿಲ್ಲಿಗೆ ವೋಟ್ ಮಾಡ್ತೀವಿ. ಗಿಲ್ಲಿ ಏನಕ್ಕೆ ಇಷ್ಟ? ಅವ್ರ ಬಿಹೇವಿಯರ್, ಅವರು ನಾಟಕೀಯವಾಗಿ ಬದುಕೋದಿಲ್ಲ. ಬೇರೆದವರು ನಾವು ಹಿಂಗೆ ನಾವು ಹಂಗೆ ಅಂತ ತೋರಿಸ್ಕೊಳ್ಳೋ ರೀತಿ ಇರ್ತಾರೆ. ಗಿಲ್ಲಿ ಅಂತ ಅವ್ರು ನ್ಯಾಚುರಲ್ ಅಂತ ನಮ್ಗೆ ಅನ್ನಿಸ್ತಾರೆ. ಅವರು ಉತ್ತರ ಕರ್ನಾಟಕದ ಜನ ಬೆಳಿಬೇಕು. ಸೊ ನಾವು ಗಿಲ್ಲಿ ಅವರಿಗೆ ವೋಟ್ ಮಾಡ್ತೀವಿ. ಓಕೆ, ಈ ವಾರ ಫ್ಯಾಮಿಲಿ ರೌಂಡ್ ನೋಡಿದ್ರಾ? ಈ ವಾರ ಫ್ಯಾಮಿಲಿ ರೌಂಡು ನೋಡಿಲ್ಲ. ಬಟ್ ಈಗ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನೋಡಿದ್ದೇವೆ. ಈಗ ಎಲ್ಲ ಚಲೋ ರೆಸ್ಪಾನ್ಸ್ ಕೊಡ್ತಾರೆ. ಗಿಲ್ಲಿ ಅವರು ಕಾಮಿಡಿ ಮಾಡ್ತಾ ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ. ಸೊ ನಾವು ಅವ್ರಿಗೆ ವೋಟ್ ಮಾಡ್ತೀವಿ. ಓಕೆ, ನಮ್ಮ ಒಪಿನಿಯನ್ ಪ್ರಕಾರ ಕೇಳಬೇಕಂದ್ರೆ ಧ್ರುವಂತ್ ಅವರು ಹೋಗ್ತಾರೆ. ಸೆಲ್ಫ್ ಆಬ್ಸೆಸ್ಡ್. ಮತ್ತೆ ಇವಾಗ ಹೋಗ್ಬೇಕು ಅನ್ನೋ ಮೈಂಡ್ ಸೆಟ್ ಇಲ್ಲ ಧ್ರುವಂತ್ಗೆ. ಅವರು ಸಡನ್ನಾಗಿ ಮೈಂಡ್ ಸೆಟ್ ಚೇಂಜ್ ಮಾಡ್ದಂಗೆ ಜನರ ಮೈಂಡ್ ಸೆಟ್ ಚೇಂಜ್ ಆಗೋದಿಲ್ಲ. ಬಿಕಾಸ್ ಅವ್ರು ಆಟ ಎಲ್ಲ ನೋಡ್ಕೊಂಡು ಬಂದಿರ್ತಾರೆ. ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಪ್ರತಿಯೊಂದೂ ಜನರ ಮೈಂಡಲ್ಲಿ ಇರುತ್ತೆ. ಸೊ ಅವ್ರು ಜನರನ್ನು ನೋಡ್ಬೇಕು, ಅದನ್ನು ಅವ್ರು ಉಳಿಯೋದು ಡೌಟ್ ಅಷ್ಟೇ. ಫೈನಲ್ ಆಗಿ ಗಿಲ್ಲಿಗೆ ಏನ್ ಹೇಳ್ತೀರಾ? ಆಲ್ ದ ಬೆಸ್ಟ್. ಗಿಲ್ಲಿ ಚೆನ್ನಾಗಿ ಆಟ ಆಡುತ್ತೆ. ಹಾಂ ಮೇಡಮ್, ನೋಡ್ತಾ ಇದ್ದೀನಿ. ಡೈಲಿ ನೋಡ್ತೀರಾ? ಹಾಂ ಮೇಡಮ್, ಡೈಲಿ ನೋಡ್ತೀನಿ. ಪ್ರತಿ ಸೀಸನ್ಗಿಂತ ಈ ಸೀಸನ್ ವಿಭಿನ್ನವಾಗಿದೆ, ವಿಶೇಷವಾಗಿದೆ, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಯಾರು ಇಷ್ಟ? ಅಲ್ಲಿ ಅಫ್ಕೋರ್ಸ್ ಗಿಲ್ಲಿನೇ ಮೇಡಮ್. ಗಿಲ್ಲಿ ಏನಕ್ಕೆ? ಗಿಲ್ಲಿ ಅಂತಂದರೆ ಎಂಟರ್ಟೈನ್ಮೆಂಟು ಮೇಡಮ್. ಒಂದು ಹೇಳಿ ಕೇಳಿ ನಮ್ಮ ಮಂಡ್ಯದ ಹುಡುಗನ ಬಿಟ್ಕೊಡಕ್ಕಾಗತ್ತಾ? ಜೊತೆಗೆ ಎಂಟರ್ಟೈನ್ಮೆಂಟು. ಅಲ್ಲಿ ಎಂಟರ್ಟೈನ್ಮೆಂಟ್ ವಿಚಾರ ಅಂತ ಬಂದರೆ ಗಿಲ್ಲಿ ಬಿಟ್ಟರೆ ಯಾರು ಎಂಟರ್ಟೈನ್ಮೆಂಟ್ ಅಷ್ಟಾಗಿ ಕಾಣಸಿಗಲ್ಲ. ಇಲ್ಲ ಬರೀ ಅವ್ರು ಜಗಳಗಳು ನೋಡೋದು ಬಿಟ್ಟರೆ ಗಿಲ್ಲಿದೊಂದು ಎಂಟರ್ಟೈನ್ಮೆಂಟ್ ಸಖತ್ತಾಗಿದೆ. ಈ ವಾರ ಫ್ಯಾಮಿಲಿ ರೌಂಡ್ ನಡೀತಾ ಇದೆ, ಇದ್ರ ಬಗ್ಗೆ ಏನು ಅನ್ಸುತ್ತೆ? ಫ್ಯಾಮಿಲಿ ರೌಂಡು ನಡೀತಾ ಇದೆ ಮೇಡಮ್, ತುಂಬ ಚೆನ್ನಾಗಿದೆ. ಯಾಕೆಂದರೆ ಇನ್ನೊಂದಷ್ಟು ಎಮೋಷನ್ಗಳು ಆ್ಯಡ್ ಆಗುತ್ತೆ ಜನಗಳಿಗೆ. ಅವರು ಎಮೋಷನ್ ಏನೇನಿದೆ ಅನ್ನೋದು ಪ್ರತಿಯೊಂದು ಗೊತ್ತಾಗುತ್ತೆ. ಅಲ್ಲಿ ಅವರ ಸೆಂಟಿಮೆಂಟ್ಸ್ ಏನಿದೆ ಪ್ರತಿಯೊಂದು ಜನಗಳಿಗೆ ತಲುಪುತ್ತೆ ಇದ್ರ ಮುಖಾಂತರ. ಅದು ಒಳ್ಳೆ ಉದ್ದೇಶ ಇದು ಫ್ಯಾಮಿಲಿ. ಗಿಲ್ಲಿ ಏನಾದರೂ ಆಟ ಚೇಂಜ್ ಮಾಡ್ಕೋಬೇಕಾ? ಗಿಲ್ಲಿ ಆಟ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಅಲ್ಲಿರೋರಿಗೆಲ್ಲ ಒಳ್ಳೆ ಮಕ್ಕಳು ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಹಿಂಗೆ ಮಾಡಲಿ, ಗೆಲ್ಲಿ ಫೈನಲ್ವರೆಗೂ ಬರಲಿ ಅವರು ಅಷ್ಟೇ ಮೇಡಮ್. ಒಟ್ಟಿನಲ್ಲಿ ಗಿಲ್ಲಿಯಿಂದನೇ TRP ಜಾಸ್ತಿ ಆಗ್ತಿದೆ, ಗಿಲ್ಲಿಯಿಂದನೇ ಬಿಗ್ ಬಾಸ್ ಅಂತಾರೆ. ಹಂಗಲ್ಲ, ಯಾಕೆಂದರೆ ನಮ್ಮ ಸುದೀಪ್ ಸರ್ ಇದ್ದಾರೆ. ಅಫ್ಕೋರ್ಸ್ ನಮ್ಮ ಸುದೀಪ್ ಸರ್ ಮೇನ್ ಇದ್ದಾರೆ. ಸುದೀಪ್ ಸರ್ ಇಂದನೂ ಇದಿದೆ, ಆಲ್ಮೋಸ್ಟ್ ಎಲ್ಲರೂ ಇದೆ. ಬಟ್ ಎಲ್ಲರಿಗಿಂತ ಒಂದು ಕೈ ಮೇಲೆ ಗಿಲ್ಲಿ ಅಂತ ಹೇಳ್ಬೋದು ಮೇಡಮ್. ನೀವು ಹೇಳಿದ್ರಿ ಪ್ರತಿ ಸೀಸನ್ಗಿಂತ ಈ ಸೀಸನ್ ತುಂಬಾ ವಿಭಿನ್ನ ಅಂತ. ಹಾಂ ಮೇಡಮ್. ಏನಕ್ಕೆ ಅಂತಂದರೆ ಈಗ ಅಲ್ಲಿರೋ ಸ್ಪರ್ಧಿಗಳೇ ಆಗ್ಬೋದು, ಪ್ರತಿಯೊಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರೋ ಟ್ರೋಲ್ಗಳೇ ಆಗಿರ್ಬೋದು. ಎಷ್ಟೋ ಜನ ಈಗ ಯಾರೋ ನಮ್ಮ ಡಾಕ್ ಸತೀಶ್ ಅವರೇ ಇರ್ಬೋದು, ಅವ್ರದ್ದೇ ಆಗಲಿ, ನಮ್ಮ ರಘು ಅವ್ರದ್ದು ಮತ್ತು ನಮ್ಮ ಇವ್ರದ್ದು ಜುಗಲ್ ಬಂದು ಚೆನ್ನಾಗಿತ್ತು ಗಿಲ್ಲಿ ಅವ್ರದ್ದು. ಇದೇ ರೀತಿ ಹಾಗಾಗಿ ಸ್ವಲ್ಪ ವಿಭಿನ್ನ ಆಗಿದೆ. ಪ್ರತಿ ಸೀಸನ್ಗೂ ಕಂಪೇರ್ ಮಾಡ್ತಾ ಬಂದರೆ ಈ ಸೀಸನ್ ಒಳ್ಳೆ ವಿಭಿನ್ನವಾಗಿ ಒಳ್ಳೊಳ್ಳೆ ಕಂಟೆಸ್ಟೆಂಟ್ಗಳು ಬಂದಿದ್ದಾರೆ. ಗಿಲ್ಲಿ ಮತ್ತೆ ರಘು ಜಾಸ್ತಿ ಕ್ಲೋಸ್ ಆಗಿಲ್ಲ. ಹಾಂ ಮೇಡಮ್, ಅದು ಮಾಮೂಲಿ ಇದ್ದೇ ಇರುತ್ತೆ. ಈಗ ನಮ್ಮ ಸ್ನೇಹಿತರುಗಳಲ್ಲೇ ಮಾಮೂಲಿ ಸಣ್ಣ ಪುಟ್ಟ ಕಿತ್ತಾಟಗಳಿರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿರುತ್ತೆ. ಇನ್ನು ಅಲ್ಲಂತೂ ಇದ್ದೇ ಇರುತ್ತೆ. ಇನ್ನು ಅಲ್ಲಿ ಇರದೇ ಇರೋಕ್ಕಾಗತ್ತಾ ಮೇಡಮ್, ನೀವು ಹೇಳಿ? ಈ ವಾರ ಯಾರ ಮನೆಯಿಂದ ಆಚೆ ಹೋಗ್ತಾರೆ? ಯಾರ ಮನೆಯಿಂದ ಆಚೆ ಹೋಗ್ತಾರೆ? ಆಲ್ಮೋಸ್ಟ್ ಯಾರೋ, ನನ್ನ ಪ್ರಕಾರ ಈ ಸಲ ಯಾರೋ ಹೋಗಲ್ಲ ಅಂತ ಅನ್ಕೋತೀನಿ. ಸರ್ಪ್ರೈಸ್ ಆಗಿ ಯಾರು ಹೋಗಿಲ್ಲ ಸರ್. ಅಲ್ಲ, ಈ ವಾರನೂ ಹೋಗಲ್ಲ, ಮುಂದಿನ ವಾರ ಡಬಲ್ ಇಬ್ರು ಹೋಗ್ಬೋದು ಅಂತ ಅನ್ಕೋತೀನಿ ನನ್ನ ಪ್ರಕಾರ. ಸರ್, ಈ ವಾರ ಇಬ್ರು ಹೋದ್ರೆ ಹಂಗೂ ಹೋಗ್ಬೋದು, ಏನು ಬೇಕಾದ್ರೂ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಫೈನಲ್ ಆಗಿ ತುಂಬಾ ಕಳಪೆ ಆಟ ಆಡ್ತಿದ್ದಾರೆ. ಕಳಪೆ ಆಟ ಅದನ್ನ ಅಷ್ಟು ಸುಲಭವಾಗಿ ಹೇಳಕ್ಕೆ, ಯಾಕೆಂದ್ರೆ ಎಲ್ಲರೂ ಅವ್ರು ಬೆಸ್ಟ್ ಟ್ರೈ ಮಾಡ್ತಾ ಇದ್ದಾರೆ. ಹಂಗಾಗಿ ಅಷ್ಟು ಸುಲಭವಾಗಿ ಹೇಳಕ್ಕಾಗಲ್ಲ. ಈ ವಾರ ಫ್ಯಾಮಿಲಿ ರೌಂಡ್ ಅಲ್ಲಿ ಯಾರ ಫ್ಯಾಮಿಲಿಗೋಸ್ಕರ ವೇಟ್ ಮಾಡ್ತೀವಿ? ನಾವು ಗಿಲ್ಲಿನೇ. ಪ್ರೋಮೋ ನೋಡೋಣ. ಹಾಂ, ನೋಡಿದೆ ಮೇಡಮ್. ಪ್ರೋಮೋ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ಆ ಪ್ರೋಮೋ ತುಂಬ ಚೆನ್ನಾಗಿ.